ಮುಂದಿನ ಸುದ್ದಿಗೆ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಅನುದಾನಕ್ಕೆ ಸಂಬಂಧಿಸಿದ ಸಮರ ಜೋರಾಗ್ತಾ ಇದೆ. ಶಾಸಕರುಗಳಿಗೆ ಸಿಗುವ ಅನುದಾನ ಕಾಂಗ್ರೆಸ್ ಶಾಸಕರುಗಳಿಗೆ ಜಾಸ್ತಿ, ವಿರೋಧ ಪಕ್ಷದ ಶಾಸಕರುಗಳಿಗೆ ಕಡಿಮೆ ಅಂತ. ಕಾಂಗ್ರೆಸ್ ಶಾಸಕರುಗಳಿಗೆ 100 ಕೋಟಿ, ವಿರೋಧ ಪಕ್ಷದ ಶಾಸಕರುಗಳಿಗೆ 50-60 ಕೋಟಿ ಅಂತ. ರಸ್ತೆ ಅಭಿವೃದ್ಧಿಗೆ ಅಂತ 2,000 ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ. ಶಾಂತಿನಗರ, ಶಿವಾಜಿನಗರ, ಚಾಮರಾಜಪೇಟೆಗೆ 100 ಕೋಟಿ. ಚಿಕ್ಕಪೇಟೆ 40 ಕೋಟಿ, ಮಹದೇವಪುರ 60, KR ಪುರ 60, RR ನಗರ 60, ಮಹಾಲಕ್ಷ್ಮಿ ಲೇಔಟ್ 40, ಮಲ್ಲೇಶ್ವರಂ 40 ಕೋಟಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮಾಡಿದ ಮೊದಲ ಘೋಷಣೆಯಾಗಿತ್ತು. $2,000 ಕೋಟಿ ರಸ್ತೆ ಅಭಿವೃದ್ಧಿಗೆ ಅಂತ. ಬಿಜೆಪಿಯವರ ಸಿಟ್ಟಿಗೆದ್ದಿದ್ದಾರೆ. ಇದು ತಾರತಮ್ಯ ಅಂದ್ರು ಮಾಜಿ ಸಚಿವ ಅಶ್ವತ್ಥ ನಾರಾಯಣ್. ಕಾಂಗ್ರೆಸ್ಗೂ ಬರಗಾಲ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಜಿಬಿಎಗೆ ನಮ್ಮ ಕ್ಷೇತ್ರದಿಂದ 700 ಕೋಟಿ ತೆರಿಗೆ ಹೋಗುತ್ತೆ, ನಮಗೆ 40 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಶಾಸಕ ಎಸ್ ರಘು ಆಕ್ರೋಶ. ಏನೊಂದು ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಬೇಕಾಗಿರೋ ಅವಶ್ಯಕತೆ ಇರುವಂಥ ಬಡ್ಜೆಟ್ ಅಥವಾ ಅಲೋಕೇಶನ್ ಏನು ಮಾಡಬೇಕಾಗಿತ್ತು ಸಾಕಷ್ಟು ಮಾಡದೆ, ಅದರಲ್ಲೂ ತಾರತಮ್ಯ, ಬಿ ಜೆ ಪಿ ಶಾಸಕರಿರೋ ಕ್ಷೇತ್ರಕ್ಕೆ ಕಮ್ಮಿ ಅನುದಾನ, ಕಾಂಗ್ರೆಸ್ ಶಾಸಕರಿರುವಂಥದಕ್ಕೆ ಹೆಚ್ಚು ಅನುದಾನ. ಈ ತಾರತಮ್ಯ ನಿಲ್ಲಬೇಕು. ಮಳೆ ಕೊರತೆ, ಬರ ಬರ್ತಾ ಇದೆ. ಈಗಾಗಲೇ ಹವಾಮಾನ ತಜ್ಞರು ಅದರೆಲ್ಲ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬರ ಬಂದಿರೋದು ಕಾಂಗ್ರೆಸ್ಗೆ ಬರ ಬಂದಿರೋದು, ಅನುದಾನ ಕೊಡ್ತಾ ಇಲ್ಲ. ಕಳೆದ 3 ವರ್ಷ 2 ತಿಂಗಳಾಗೋಯ್ತು, ಅನುದಾನಗಳು ಸಿಗ್ತಾ ಇಲ್ಲ. ಇಡೀ ಕರ್ನಾಟಕದ ಎಲ್ಲ ಕಡೆನೂ ಕೂಡ ಫ್ಲಡ್ ಆಗಿದೆ. ಕೆಲವು ಕಡೆ ಮಾತ್ರ ಫ್ಲಡ್ ಆಗಿದೆ. ಅಲ್ಲಿ ಫ್ಲಡ್ಗೂ ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅಭಿವೃದ್ಧಿ, ಈಗ ಖರ್ಗೆ RSS ಬಗ್ಗೆ ಮಾತಾಡ್ತಾರಲ್ಲ, ಅದರಲ್ಲಿ ಒಂದು ಬಾರಿ ಆದರೂ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಇಲಾಖೆ ಅಭಿವೃದ್ಧಿ ಬಗ್ಗೆ ಒಂದು ಸರಿ ಮಾತಾಡಿದ್ದಾರೆ. GBAಯಲ್ಲಿ ಏನು ತಾರತಮ್ಯ ಆಗಿದೆ, ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ 100 ಕೋಟಿಯನ್ನು ಕೊಟ್ಟಿದ್ದಾರೆ, ಬಿಜೆಪಿಯ ಶಾಸಕರಿಗೆ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಸರ್ ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 700 ಕೋಟಿಯಷ್ಟು GBAಗೆ ನಾವು ನಮ್ಮ ತೆರಿಗೆ ಏನು ಟ್ಯಾಕ್ಸನ್ನು ತುಂಬಿದ್ದೀವಿ. GBAಗೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಕೇವಲ 65 ಕೋಟಿ, ಅಂದರೆ 10% ಆಲ್ಮೋಸ್ಟ್. ಇನ್ನು 90% ಸರ್ಕಾರಕ್ಕೆ ಹೋಗ್ತಾ ಇದೆ. ಇದು ತಾರತಮ್ಯ ಆಗ್ತಾ ಇದೆ ಅಂತ ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ. ತಾರತಮ್ಯದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಹೇಳಿಕೆ. ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಶಾಸಕರಿಗೆ 480 ಕೋಟಿ,
ಕಾಂಗ್ರೆಸ್ನವರಿಗೆ 110 ಕೋಟಿ ಕೊಟ್ಟಿದ್ರು. 4 ವರ್ಷದಿಂದ ಅವರು ಮಾಡಿರುವ ಅನ್ಯಾಯ ಸರಿ ಮಾಡ್ತಾ ಇದ್ದೀನಿ. 4 ವರ್ಷದಿಂದ ಉಳಿದ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋಗಿದ್ದಾವೆ. ಇದು ತಾರತಮ್ಯ ಸರಿ ಮಾಡುವ ಪ್ರಯತ್ನ ಅಂದ್ರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ. ತಾರತಮ್ಯದ ಬಗ್ಗೆ ಬಿಜೆಪಿಯವರು ಮಾತಾಡೋದು ಹಾಸ್ಯಾಸ್ಪದ ವಿಷಯ. ಅವರು ಸುಮ್ಮನೆ ರಾಜಕೀಯ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. BJP MLAಗೆ 485 ಕೋಟಿ ಆ 4 ವರ್ಷದ್ದು. ಕಾಂಗ್ರೆಸ್ MLAಗೆ, ಬೇರೆ ಪಕ್ಷದ MLAಗೆ 101 ಕೋಟಿ. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ 50% ಕೊಟ್ಟಿದ್ದೀವಿ. ಕಾಂಗ್ರೆಸ್ ಶಾಸಕರಿಗೆ ಏನು ಕೊಟ್ಟಿದ್ದೀವಿ ಅದರಲ್ಲಿ 50% ಕೊಟ್ಟಿದ್ದೇವೆ. ಅವ್ರು ಕೊಟ್ಟಿದ್ದು ಎಷ್ಟು? 20%. ಫಸ್ಟ್ ಇವ್ರು ಮಾಡಿರೋ ಅನ್ಯಾಯಕ್ಕೆ ಉತ್ತರ ಕೊಡಲಿ. ಆವಾಗ ಸಮನಾಗಿ ಕೊಟ್ಟಿದ್ದಿದ್ರೆ ಈಗ ನಾವು ಈ ರೀತಿ ಏನು ಇನ್ನೂ 50% ಎಕ್ಸ್ಟ್ರಾ ಕೊಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಕಾಂಗ್ರೆಸ್ ಇರೋ ಶಾಸಕರ ಕ್ಷೇತ್ರಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಲೆಕ್ಕ ಹಾಕಿದ್ದೀರಾ? ಆವಾಗ ಬರೀ 20% ಕೊಟ್ಟಿದ್ದಾರೆ. ಹಾಗಾದರೆ ಅಲ್ಲಿ ಅಭಿವೃದ್ಧಿ ಆಗಬೇಕಾ ಬೇಡವಾ? 4 ವರ್ಷ ಅವರ ಅನ್ಯಾಯ ಮಾಡಿದ್ದನ್ನು ಸರಿದೂಗಿಸ್ಬೇಕಾ ಬೇಡವಾ? 4 ವರ್ಷ ಅವ್ರು ಹಿಂದಕ್ಕೆ ತಳ್ಳಿದಾರಲ್ಲ, ಅದನ್ನು ಸ್ವಲ್ಪನಾದರೂ ಬ್ಯಾಲೆನ್ಸ್ ಮಾಡಬೇಕಲ್ಲ. ನಾವೇನು ಅದನ್ನು 100ಕ್ಕೆ 100 ಸರಿಪಡಿಸ್ತಾ ಇಲ್ಲ. ಅವ್ರು ಮಾಡಿದ ಅನ್ಯಾಯವನ್ನು ಭಾಗಶಃ ಸರಿ ಮಾಡ್ತಾ ಇದ್ದೇವೆ. ಆದರೂ ಕೂಡ ಅವ್ರು ಮಾಡಿದ ಥರ ನಾವು ಅನ್ಯಾಯ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.